ಇವತ್ತಿನ ವಿಡಿಯೋದಲ್ಲಿ ಬಿರಿಯಾನಿಗಿಂತಲೂ ಸೂಪರ್ ಆಗಿರುವಂತಹ ತುಂಬಾ ಸುಲಭವಾಗಿ ಮಾಡ್ಬೋದಾದಂತಹ ಹೋಟೆಲ್ಗಿಂತಲೂ ತುಂಬಾ ರುಚಿಯಾಗಿರುವಂತಹ ಟೊಮೆಟೊ ರೈಸನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ರೆಸಿಪಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ 100% ಇದು ಇಷ್ಟ ಆಗುತ್ತೆ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಸೂಪರ್ ಆಗಿರುವಂಥ ಟೊಮೆಟೊ ರೈಸನ್ನು ಮಾಡಲಿಕ್ಕೆ ನಾನು 1 ಕಪ್ ಅಥವಾ ದೊಡ್ಡ ಲೋಟದಲ್ಲಿ 1 ಲೋಟದಷ್ಟು ಬಾಸ್ಮತಿ ರೈಸನ್ನು ತಗೊಂಡಿದ್ದೇನೆ. ಬಾಸ್ಮತಿ ರೈಸನ್ನು ಒಂದು ಪಾತ್ರೆಗೆ ಹಾಕಿ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡಿ. ಟೊಮೆಟೊ ರೈಸ್ ಮಾಡೋಕ್ಕಿಂತ ಮುಂಚೆ 10 ನಿಮಿಷದಷ್ಟು ಟೈಮ್ ನಾವು ಬಿಟ್ಬಿಡಬೇಕು ನೀರಲ್ಲಿ. ಇವಾಗ 4 ನಾಟಿ ಟೊಮೆಟೊನ ತಗೊಂಡಿದ್ದೀನಿ ನೋಡಿ. 1 ಕಪ್ ಅಥವಾ 1 ಲೋಟ ರೈಸ್ಗೆ 4 ನಾಟಿ ಟೊಮೆಟೊನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟರೆ ನಮಗೆ ಬೇಗ ಮಾಡ್ಬೋದು, ಟೈಮ್ ಉಳಿಯುತ್ತೆ. ಇಲ್ಲ ಪಾತ್ರೆಯಲ್ಲೂ ನೀವು ಮಾಡ್ಬೋದು. ಕುಕ್ಕರನ್ನು ಸ್ವಲ್ಪ ಕಾಯಿಸ್ಕೊಂಡು 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್, 1 ತುಂಡು ಚಕ್ಕೆ, 2 ಪಲಾವ್ ಎಲೆ, 1 ಸ್ಟಾರ್, 3 ಏಲಕ್ಕಿ, 4 ಲವಂಗ, 2 ಒಣಮೆಣಸಿನಕಾಯಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದೊಂಚೂರು ಫ್ರೈ ಆದ ನಂತರ ಇವಾಗ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿನ ಕೂಡ ನೀಟಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ಲೇವರ್ ಬರಬೇಕು ಅಂತಂದರೆ ಈರುಳ್ಳಿ ಫ್ರೈ ಆದ ನಂತರ 1/4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಆಯಿಲಲ್ಲಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಇವಾಗ 4 ನಾಟಿ ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ, ಅದನ್ನ ಹಾಕ್ಕೊಳ್ಳಿ. 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಯಿಲಲ್ಲಿ ಒಂಚೂರು ಈ ಥರ ಫ್ರೈ ಮಾಡಿದ ನಂತರ 1 ನಿಮಿಷ ಫ್ರೈ ಮಾಡಿದ ನಂತರ ಇವಾಗ ಈ ಕುಕ್ಕರಿದು ಮುಚ್ಚಳ ಇರುತ್ತಲ್ವ, ಅದನ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ. ಟೊಮೆಟೊ ಸಾಫ್ಟ್ ಆಗಬೇಕು. 1 ನಿಮಿಷ ಅಥವಾ 2 ನಿಮಿಷ ಬೇಯಲಿಕ್ಕೆ ಬಿಟ್ಟ ನಂತರ ನೋಡಿ ಟೊಮೆಟೊ ಈ ಥರ ಸಾಫ್ಟ್ ಆಗಿದೆ. ಇವಾಗ ಚಿಟಿಕೆ ಅರಶಿನ ಪುಡಿ, ಅರಶಿನ ಪುಡಿ ಜಾಸ್ತಿ ಹಾಕೋಬೇಡಿ, ಚಿಟಿಕೆ ಸಾಕು. ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಕೊತ್ತಂಬರಿ ಪುಡಿ. ಇವಾಗ ಇದು ತುಂಬಾ ಮೇನ್ ಇಂಗ್ರೀಡಿಯೆಂಟ್ಸ್. ಮನೆಯಲ್ಲೇ ಮಾಡಿರುವಂತಹ ಅರ್ಧ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ, ಹಾಗೆಯೇ 3/4 ಟೇಬಲ್ ಸ್ಪೂನಷ್ಟು ಉಪ್ಪು, ಫ್ಲೇವರಿಗೆ 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಬಿರಿಯಾನಿ ಮಸಾಲೆ ಏನು ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ, ಅದೇ ಇದಕ್ಕೆ ಮೇನ್ ಫ್ಲೇವರ್ ಕೊಡೋದು. ಚೆನ್ನಾಗಿ ಮಸಾಲನ ಫ್ರೈ ಮಾಡ್ಕೊಳ್ಳಿ, ಕಮ್ಮಿ ಉರಿ ಇಟ್ಕೊಂಡು. ಅದಾದ ನಂತರ ಇವಾಗ ರೈಸನ್ನು ನೀರು ಬಸಿದ್ಬಿಟ್ಟು ಹಾಕಬೇಕು, ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಥರ ಒಂಚೂರು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. 1 ಕಪ್ ಅಥವಾ 1 ಲೋಟ ರೈಸಿಗೆ 1.5 ಲೋಟ ನೀರು. ಬಾಸ್ಮತಿ ರೈಸ್ ಆಗಿರೋದ್ರಿಂದ 1.5 ಲೋಟ ನೀರು. ನಾರ್ಮಲ್ ರೈಸ್ ಆದರೆ 1:2. 1 ಲೋಟ ರೈಸಿಗೆ 2 ಲೋಟ ನೀರನ್ನು ಹಾಕಿಬಿಟ್ಟು ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಹಾಕೋಬೇಕು. ಆವಾಗ ರೈಸ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ವಿಷಲ್ದು ಗ್ಯಾಸ್ ಎಲ್ಲ ಹೋದ ನಂತರ ಓಪನ್ ಮಾಡಿ ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಸರ್ವ್ ಮಾಡೋಕ್ಕಿಂತ ಮುಂಚೆ ನೋಡಿ ಎಷ್ಟು ಸೂಪರ್ ಆಗಿರುವಂತಹ ಬಾಯಿ ನೀರೂರಿಸುವಂಥ ಬಿರಿಯಾನಿಗಿಂತಲೂ ಚೆನ್ನಾಗಿರುವಂತಹ ಟೊಮೆಟೊ ರೈಸನ್ನು ಎಷ್ಟು ಸುಲಭವಾಗಿ ಮಾಡ್ಕೊಂಡಿದ್ವಿ ಅಂತ. ತುಂಬಾ ಸುಲಭ, ಒಂಚೂರು ಕಷ್ಟ ಇಲ್ಲ. ಯಾರು ಬೇಕಾದರೂ ಈಸಿಯಾಗಿ ಟ್ರೈ ಮಾಡ್ಬೋದು. ನಾನು ಚಾಲೆಂಜ್ ಮಾಡ್ತೀನಿ, ನಾನು ಹೇಳಿದ ಪ್ರಕಾರ ನೀವು ಮಾಡಿದರೆ ಖಂಡಿತವಾಗ್ಲೂ ನಿಮಗೆ 100% ಇಷ್ಟ ಆಗುತ್ತೆ. ರೆಸಿಪಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.